ಕರುಣಾಮಯಿ ಅಂತ ನಾವು ಟೈಟ್ಲ್ ಇಟ್ಟು ಯಾವ ಕಾರಣಕ್ಕೂ ಕೂಡ ಅವನ ತಂದೆ ಹತ್ರನೇ ಕೆಲಸ ಮಾಡ್ಕೊಂಡಿರೋನು, ಆ ಥರ ಅವಿಚ್ಛಿನ್ನವಾಗಿ ಬರೋನು. ಅದಕ್ಕೋಸ್ಕರ ಅವನಿಗೆ ಯಾವಾಗಲೂ ಕೂಡ ಪೈಜಾಮ ಆ್ಯಂಡ್ ಜುಬ್ಬ. ನಾವು ಇವತ್ತು ವಿಷ್ಣುವರ್ಧನ್ ಅಪ್ರಿಷಿಯೇಟ್ ಮಾಡಬೇಕು. ಹೇಳಿದಾಗ ಕೇಳಿದ್ರು ಅವರು, ನಾನು ಹೇಳಿದೆ ವಿಷ್ಣು ಇದಕ್ಕೆ ಇದು ಮಾಡಬಾರ್ದು, ಇದೇ ಥರದ ಕದ್ದರಿಗಿದ್ದು ಖಾಲಿ ಇರುತ್ತೆ ನೋಡು, ಆ ಥರದಲ್ಲೇ ಬೇಕು ಪೈಜಾಮ ಜುಬ್ಬ ಅಂತ ಹೇಳಿದೆ. ಥ್ರೂ ಔಟ್ ಅನ್ನೋ ನನಗೆ ಎಲ್ಲೆಲ್ಲಿ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅದೆಲ್ಲ ಬರುತ್ತೋ ಪೈಜಾಮ ಜುಬ್ಬ. ಆಮೇಲೆ ಪಾತ್ರ ಮಾಡಿದ್ದಾರೆ, ಅಷ್ಟು ಮನೋಜ್ಞವಾಗಿ ಮಾಡಿದ್ದಾರೆ. ನೂರೊಂದು ನೆನಪು ಏನು ಅಂತ ಹೇಳಿದ್ರೆ, ನಾವು ಯಾವಾಗ ಅಣ್ಣ ತಮ್ಮ ಅಂತ ಹೇಳ್ತಿದ್ದು, ಅಲ್ಲೊಂದು ಹೀರೋಯಿನ್ ಬರ್ತಾರೆ, ದೊಡ್ಡಣ್ಣ ಮಾಡಿದ್ದಾರೆ. ದೊಡ್ಡಣ್ಣನ ಮಗಳು ಭವ್ಯ ಮಾಡಿದ್ದಾರೆ. ದೊಡ್ಡಣ್ಣನ ಮಗ ಇದು ರವಿಶಂಕರ್ ಅಂತ, ಉದಯಶಂಕರ್ ಮಗ. ಆಮೇಲೆ ಭವ್ಯ ಮಗಳು. ಇಲ್ಲಿ ಇದೇನು ಅಂತ ಹೇಳಿದರೆ, ಇದು ಭಾಳ ಬ್ರಾಹ್ಮಣರ ಫ್ಯಾಮಿಲಿ. ಇದು ಒಂಥರ ಗೌಡ್ರ ಫ್ಯಾಮಿಲಿ. ಸೊ ಒಟ್ಟು ಈ ವಿಷ್ಣುವರ್ಧನ್ ದೊಡ್ಡ ಮಗನೋ, ಆಮೇಲೆ ಈ ಮಗಳು ಇಬ್ಬರು ಕೂಡ ಒಬ್ಬರೊಬ್ಬರು ಪ್ರೇಮ ಮಾಡ್ತಾ ಇರ್ತಾರೆ. ಆದರೂ ಕೂಡ ಇಲ್ಲಿ ಜಾತಿ ಧರ್ಮ ನೋಡ್ದೇ ಮದುವೆಗೆ ಕೊಡಬೇಕು ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಎಲ್ಲ ಮಾತುಕತೆಗೆ ಬಂದಾಗ ಆಮೇಲೆ ಅಲ್ಲಿ ಗೊತ್ತಾಗುತ್ತೆ, ಇವನು ನಾಯಕರಿಗೆ ಅಶ್ವತ್ಥ ಅವ್ರಿಗೆ ಹುಟ್ಟಿದ ಮಗ ಅಲ್ಲ. ಅವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ. ತೀರ್ಥಯಾತ್ರೆಗೆ ಹೋಗಿದ್ದಾಗ ಯಾವಳೋ ಒಬ್ಬಳು ಆತ್ಮಹತ್ಯೆ ಮಾಡ್ಕೊಂಬಿಟ್ಟು ಮಗುನ ಅಲ್ಲೇ ಬಿಟ್ಬಿಡ್ತಾಳೆ, ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಹೆಣ ಇರುತ್ತೆ, ಒಂದು ಮಗು ಅಳ್ತಾ ಇರುತ್ತೆ. ಇವರು ತೀರ್ಥಯಾತ್ರೆಗೆ ಹೋದವರು ಆ ಮಗುನ ತಗೊತಾರೆ. ಇವ್ರಿಗೆ ಮಕ್ಕಳಾಗಿರಲ್ಲ. ತೀರ್ಥಯಾತ್ರೆಗೆ ಹೋಗಿರೋದು ಯಾತಕ್ಕೋಸ್ಕರ? ದೇವ್ರ ವರ ಪಡ್ಕೊಂಡು ಮಕ್ಕಳಾಗಲಿ ಅನ್ನೋಕ್ಕೋಸ್ಕರ. ಸೊ ಹಿಂಗೆ ಅಲ್ಲಿ ಮಾಡ್ಕೊಂಡು ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತಿದ್ದಂಗೆ ಒಂದು ಮಗು ಸಿಕ್ಬಿಡುತ್ತೆ. ಅದೇನೇ ದೊಡ್ಡ ಹುಡುಗ, ಅವನೇ ವಿಷ್ಣುವರ್ಧನ್ನು. ಯಾವುದೋ ಜಾತಿ ಯಾವುದೋ ಯಾರಿಗೋ ಹುಟ್ಟಿದ ಮಗು. ಮದುವೆ ನಿಶ್ಚಿತಾರ್ಥ ಮಾತುಕತೆಗೆ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ, ಇವರು ಸ್ವಂತ ಮಗ ಅಲ್ಲ, ಎಲ್ಲೋ ತೀರ್ಥಯಾತ್ರೆಗೆ ಬಂದು ಸಿಕ್ಕಿದ ಮಗ ಅಂತ. ಆವಾಗ ಈ ದೊಡ್ಡಣ್ಣ ಅವನು ಬೇಡ ಅಂದ್ಬಿಡ್ತಾನೆ. ಅವನ ಮದುವೆಗೆ ಬೇಡ, ನಮಗೆ ಈ ಸಂಬಂಧ ಬೇಡ ಅಂದ್ಬಿಡ್ತಾನೆ. ಈ ಸಂಬಂಧ ಬೇಡ ಅಂದಾಗ ಒಂದು ಹಾಡು ಬರುತ್ತೆ. ಇದಕ್ಕಿಂತ ಮುಂಚೆ ಒಂದು ಹಾಡು ಹಾಕಿದ್ವು ನಾವು. ಯಾಕೆಂದರೆ ನಾಯಕ ಅಂತ ಹೇಳಿದಾಗ ಒಂದು ಹಾಡು ಇರಬೇಕಲ್ವ. ಇದು ಯಾವುದು ರೀಮೇಕ್ ಅಲ್ಲ, ಇದು ಸ್ವಂತ ಮೇಕು ನಮ್ಮದೇನೆ, ಕರುಣಾಮಯಿ. ಸೊ ಇಲ್ಲಿ ಒಂದು ಹಾಡು ಹಾಕಿದ್ವಿ. ಏನಂತ ಹೇಳಿದ್ರೆ, ಒಂದು ದೇವ್ರ ಮುಂದ್ಗಡೆ ಒಂದು ಹಾಡು, ರಾಮ ಮಂದಿರದಲ್ಲಿ ಒಂದು ಹಾಡು. ಏನಂತ ಹೇಳಿದ್ರೆ ದೇವ್ರಿಗೆ ಹೇಳೋದು. ಇದರ ಪಲ್ಲವಿ ಕೂಡ ಏನೋ ಹಾಡು ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳಿದೆ, ಹಾಡುಗಳಲ್ಲಿ ಮೊದಲು ಪ್ರಾರಂಭವಾಗುವಾಗ ಭಜನೆ ಥರ ಪ್ರಾರಂಭ ಆಗಬೇಕು. ಭಜನೆ ಥರ ಪ್ರಾರಂಭ ಆಗ್ತಿದ್ದಂಗೆ ನಾಯಕಿ ಯಾವಾಗಲೂ ಒಂದು ಸ್ವಲ್ಪ ಆಸೆ ಪಡ್ತಾ ಇರ್ತಾಳೆ ನಾಯಕನ. ಸೊ ಅವಳು ನೋಡಿದಾಗ ಮಾಡ್ರನ್ನಾಗಿ ಹೊಟ್ಟೋಗ್ಬೇಕು. ಈ ಭಜನೆ ಇದು ಹೋಗ್ಬಿಟ್ಟಿದ್ದಾನೆ, ಕ್ಲಾಸಿಕಲ್ಲಾಗಿ ಇದ್ದಿದ್ದು ಹೋಗಿದ್ದಾನೆ ನಮ್ಮ ಇಂಗ್ಲೀಷ್ ಟೈಪ್ ಹಾಡಾಗ್ಬಿಡ್ಬೇಕು. ಕ್ಯಾಬರೆ ಆ ಥರ ಈ ಥರ ಹಾಡ್ತಾರೆ ಎಲ್ಲ ರಿದಮ್ಮಕ್ಕಾಗಿ ಬಂದ್ಬಿಡ್ಬೇಕು ಅಂತ. ಇದನ್ನು ನಾನು ಹೇಳಿದ್ದೆ ಅವ್ರಿಗೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಾರಂಭ ಆಗಬೇಕು. ಸೊ ಕಂಪೋಸಿಂಗಲ್ಲಿ ರಾಜನ್ ನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಕಂಪೋಸಿಂಗಲ್ಲಿ ಉದಯಶಂಕರ್ ಬರೆಯೋಕ್ಕೆ ಶುರು ಮಾಡಿದ್ರು. ನಾವೊಂದು ಹೇಳ್ತೀವಿ ಇದನ್ನು ನೋಡಿ, ನಾವು ರಾಮ ಮಂದಿರದಲ್ಲೆಲ್ಲ ನಾವು ಹೇಳ್ತಾ ಇದ್ವು ಅವಾಗ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಾಜನ್ ನಾಗೇಂದ್ರ ಹೇಳಿದ್ರು. ಏನು ಯಾವುದು ಹೇಳಿ ಸರ್ ಅಂತಂದರು ಉದಯಶಂಕರ್. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದ ಬಾಲರಾಮ, ಇದು ಕೊಟ್ಟಿದ್ದ ಮೊದಲ ಲೈನು ರಾಜನ್ ನಾಗೇಂದ್ರ. ಇದನ್ನು ಇಟ್ಕೊಂಡಿದ್ದೇನೆ, ಹಾಡು ಬಂತು, ಸೂಪರ್ ಆಗೋಯ್ತು. ಪಲ್ಲವಿ ಮುಗೀತಿದ್ದಂಗೆ ಬಿ ಜಿ ಎಮ್ ಶುರು ಆಗುತ್ತೆ. ಬಿ ಜಿ ಎಮ್ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಆ ಮ್ಯೂಸಿಕ್ ಶುರು ಆಗ್ತಿದ್ದಂಗೆ ಇವಳು ನೋಡ್ತಾ ಇದ್ದಂಗೆ ಅವ್ನು ನೋಡ್ತಾ ಇದ್ದಾಗ ಅವ್ನು ತಬಲಾ ಮೃದಂಗ ಬಾರಿಸ್ಕೊತಾ ಇರ್ತಾನೆ. ಇವಳು ನೋಡ್ತಾ ಇದ್ದಂಗೆ ಅದು ಕಂಪ್ಲೀಟ್ ರಿದಮ್ ಚೇಂಜ್ ಆಗಿಬಿಟ್ಟಿದ್ದಾನೆ, ವೆಸ್ಟ್ರನ್ ಆಗಿಬಿಡುತ್ತೆ. ವೆಸ್ಟರ್ನ್ ಆಗ್ತಿದ್ದಂಗೆ ಕಂಪ್ಲೀಟ್ ಒಂದು ಕ್ಲಬ್ ಸೆಟ್ ಥರ ಆಗೋಗ್ಬಿಡುತ್ತೆ. ಇಲ್ಲಿ ರಾಮ ಮಂದಿರದಲ್ಲಿ ಭಜನೆ ಗಿಜನೆ ಎಲ್ಲ ಕೂತ್ಕೊಂಡೆಲ್ಲ ಮಾಡ್ತಾ ಇದ್ದದ್ದು, ಅದು ಹೆಜ್ಜೆ ಮೇಲೆ ಹೆಜ್ಜೆ ಟಪ್ 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 ಅಂತ ಮ್ಯೂಸಿಕ್ ರಿದಮ್ ಎಲ್ಲ ಚೇಂಜ್ ಆಗಿ ಅಲ್ಲಿ ವಿಷ್ಣುವರ್ಧನ್ ಡಿಫ್ರೆಂಟ್ ಸ್ಟೈಲ್ ಆಗಿ ಡ್ರೆಸ್ ಚೇಂಜ್. ಯಾಕೆಂದರೆ ಇನ್ನೊಂದು ಕಥೆಯಲ್ಲಿ ಹೇಳೋಕ್ಕೆ ಇಷ್ಟಪಡಬೇಕಾಗಿತ್ತು ನಾನು, ಈಗ ಹೇಳ್ತಾ ಇದ್ದೆ. ಕರುಣಾಮಯಿ ಅಂತ ನಾವು ಟೈಟ್ಲ್ ಇಟ್ಟು ಯಾವ ಕಾರಣಕ್ಕೂ ಕೂಡ ಅವನ ತಂದೆ ಹತ್ರನೇ ಕೆಲಸ ಮಾಡ್ಕೊಂಡಿರೋನು, ಆ ಥರ ಅವಿಚ್ಛಿನ್ನವಾಗಿ ಬರೋನು. ಅದಕ್ಕೋಸ್ಕರ ಅವನಿಗೆ ಯಾವಾಗಲೂ ಕೂಡ ಪೈಜಾಮ ಆ್ಯಂಡ್ ಜುಬ್ಬ ಕೂಡ ಈ ಥರ ಇರಬಾರ್ದು.
ಯಾವುದು ಈ ಶರ್ವಾನಿ ಆ ಥರ ಉದ್ದಕ್ಕಿರುತ್ತಲ್ಲ, ಆಮೇಲೆ ವಿಷ್ಣುವರ್ಧನ್ ಹಾಕ್ಕೋತಿದ್ದಾರಲ್ಲ, ಆ ಥರ ಅಲ್ಲ. ನಾವು ಮೈಸೂರು ಸೈಡಲ್ಲೆಲ್ಲ ಹಾಕ್ಕೋತೀವಲ್ಲ ಪೈಜಾಮ, ಒಂದು ಮಂಡಿ ಈ ಕಡೆಗೂ ಸ್ವಲ್ಪನೇ, ಆಮೇಲೆ ಪೈಜಾಮ ಜುಬ್ಬ ಈ ಥರದ್ದು ಡ್ರೆಸ್ಸು ಥ್ರೂ ಔಟು. ಅವನು ಒಂದು ಸ್ವಲ್ಪ ಇದು ಪೌಲ್ಟ್ರಿ ಕಥೆಲಿ ಬರುತ್ತೆ, ಪೌಲ್ಟ್ರಿ ಶುರು ಮಾಡ್ತಾನೆ. ಅಲ್ಲಿವರೆಗೂ ಕೂಡ ದೊಡ್ಡ ದೊಡ್ಡ ಆಫೀಸ್ಗೆಲ್ಲ ಹೋಗಬೇಕಾಗುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಅವನು ಇದು ಜೀನ್ಸು ಶರ್ಟ್ ಹಾಕಿರೋದು. ಅಲ್ಲಿವರೆಗೂ ಥ್ರೂ ಔಟು ಸಿಂಪಲ್ಲಾಗಿರೋದು ಪೈಜಾಮ ಜುಬ್ಬನೇ ಇಟ್ಕೊಂಡಿರ್ತಾನೆ. ಅವ್ನಿಗೆ ಯಾವಾಗಲೂ ಕೊಟ್ಟಿರೋದು ಸಿಂಪಲ್. ಅವನು ಕರುಣಾಮಯಿ ಆದಮೇಲಿಂದ ಆ ಡ್ರೆಸ್ಸು ಕೂಡ ಒಂದು ಕೋರೈಸಬಾರ್ದು, ಕಣ್ಣಿಗೆ ಸಿಂಪಲ್ಲಾಗಿ ಕಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ವಿಷ್ಣುವರ್ಧನ್ ಅಪ್ರಿಷಿಯೇಟ್ ಮಾಡಬೇಕು. ಹೇಳಿದಾಗ ಕೇಳಿದ್ರು ಅವರು, ನಾನು ಹೇಳಿದೆ ವಿಷ್ಣು ಇದಕ್ಕೆ ಇದು ಮಾಡಬಾರ್ದು, ಇದೇ ಥರದ ಕದ್ದರು ಇದು ಖಾದಿ ಇರುತ್ತೆ ನೋಡು, ಆ ಥರದ್ರಲ್ಲೇ ಬೇಕು ಪೈಜಾಮ ಜುಬ್ಬ ಅಂತ ಹೇಳಿದೆ. ಥ್ರೂ ಔಟ್ ಅನ್ನೋ ನನಗೆ ಎಲ್ಲೆಲ್ಲಿ ಫ್ಯಾಮಿಲಿಯ ಅಟ್ಮಾಸ್ಫಿಯರ್ ಅದೆಲ್ಲ ಬರುತ್ತೋ ಪೈಜಾಮ ಜುಬ್ಬ. ಆಮೇಲೆ ಪಾತ್ರ ಮಾಡಿದ್ದಾರೆ, ಅಷ್ಟು ಮನೋಜ್ಞವಾಗಿ ಮಾಡಿದ್ದಾರೆ. ನನಗೆ ಬಹಳ ಆಸೆ ಇತ್ತು, ಕಲ್ಪನೆ ಇದು. ಯಾಕಂದರೆ ಈಗ ಯಾರೋ ಬಂದು ಹಳ್ಳಿಲಿ ಬರುತ್ತೆ, ಏನಾದ್ರು ಹಾಡು ಬರುತ್ತೆ, ಈ ಥರ ಗಾಡಿ ಏನಾದ್ರು ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ಗಳಿಗೆ ಹೇಳಿದ್ರೆ ಯಾರೂ ಕೇಳ್ತಾ ಇರಲಿಲ್ಲ. ಭೂಪತಿ ರಂಗದಲ್ಲಿ ನಾನು ಇವ್ರಿಗೆ ಹೇಳಿದೆ, ಗೀತಾ ಪ್ರಿಯ ಸರ್ಗೆ, ಈ ಥರ ಸರ್ ಇದೆಲ್ಲ ಬೇಡ, ಕೂತ್ಕೊಳ್ಳೋದು ಅದೆಲ್ಲ ಬೇಡ, ಆ ಕಡೆ ಒಂದು ಚಕ್ರ ಈ ಕಡೆ ಒಂದು ಚಕ್ರ ಮಧ್ಯೆ ಜಾಯಿನ್ ಆಗಿರುತ್ತಲ್ಲ ಅಷ್ಟೇ ಸಾಕು ಸರ್, ಅದು ಇಟ್ಕೊಂಡು ಹಾಡು ಮಾಡೋಣ ಸರ್ ಚೆನ್ನಾಗಿರುತ್ತೆ ಅಂತ. ಯಾರು ಸರ್ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳ್ತಾರೆ?